ಸಿಂಧೂರ ಪ್ರತಿಕಾರದಲ್ಲಿ ಭಾರತ ಎರಡನೇ ಆಪರೇಷನ್ ಅನ್ನು ಶುರು ಮಾಡಿದೆ. ಇವತ್ತು ಮೂರನೇ ಆಪರೇಷನ್ ಕೂಡ ಶುರುವಾಗುತ್ತೆ ಅಂತ ಕಾಣಿಸುತ್ತೆ. ಪಾಕಿಸ್ತಾನದ ಮೇಲೆ ಮಧ್ಯರಾತ್ರಿ ಭಾರತದ ದಾಳಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇಡೀ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗಿದೆ. ಈ ಬಗ್ಗೆ ಪ್ರಧಾನಿಗಳೀಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಏನಾಯಿತು ಅಂತ ಹೇಳಿ. NSA ಮತ್ತು ಸೇನಾ ಮುಖ್ಯಸ್ಥರಿಂದ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಿಗಳು. ಸೊ ಪಾಕಿಸ್ತಾನದ ಮೇಲೆ ಈಗ ಮಧ್ಯರಾತ್ರಿ ಭಾರತದ ದಾಳಿ ಹೇಗಿತ್ತು, ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಟ್ಟಿದ್ದೀವಿ, ಇಡೀ ರಾತ್ರಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಇತ್ತು, ನಮಗೆ ಯಾವ ರೀತಿಯಾದಂಥ ಹಾನಿ ಆಗಿದೆ, ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಹಾನಿ ಆಗಿದೆ, ಅಲ್ಲಿರುವಂಥ ಮಾಹಿತಿಗಳೇನು ಬರ್ತಾ ಇದೆ, ಆಮೇಲೆ ಅಲ್ಲಿರುವಂಥ ಪ್ರಧಾನಿ ಓಡೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇತ್ತು. ತದನಂತರ ಅಲ್ಲಿ ಇಲ್ಲಿ ಭಿಕ್ಷೆ ಕೇಳ್ತಾ ಇದ್ದಾರೆ ಅನ್ನೋದಿತ್ತು. ಈಗ ಸದ್ಯ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ, ಮುಂದಿನ ಯಾವ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ನೀವಿರುವಂಥ ಜಾಗ ಪೂಂಚ್ ಬಳಿ, ಅಲ್ಲಿ ಯಾವುದೇ ರೀತಿಯಾದಂಥ ಹಾನಿಗಳು, ಮನೆಗಳು ಧ್ವಂಸವಾಗಿರುವಂಥದ್ದು ಆಗಿಲ್ವಾ? ಆ ರೀತಿಯಾದಂಥ ಏನು ಪರಿಸ್ಥಿತಿ ಇಲ್ವಾ? ತುಂಬ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರಾ? ಅರುಣ್, ಬಹುತೇಕ ಜನರು ಸುರಕ್ಷಿತವಾಗಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ಆದರೆ ಜಮ್ಮು ಕಾಶ್ಮೀರ ಪೊಲೀಸರು ನಮಗೆ ಆರಂಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇದ್ರು. ರಜೌರಿ ಜಿಲ್ಲೆಯ ಕೆಲವು ಅಂದ್ರೆ 3 ಗ್ರಾಮಗಳಲ್ಲಿ ಇದರ ಇಂಪ್ಯಾಕ್ಟ್ ಆಗಿದೆ. ಕೆಲವೊಂದಿಷ್ಟು ಡ್ರೋನ್ಗಳನ್ನ ಏನು ಉಡಾಯಿಸಲಾಗಿತ್ತು ಅವನ್ನ ಡೆಸ್ಟ್ರಾಯ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷಗಳು ಕೆಳಗಡೆ ಬಿದ್ದಿದ್ದಾವೆ. ಕೆಳಗಡೆ ಬಿದ್ದಿದ್ರ ಪರಿಣಾಮ ಮನೆಗಳಿಗೆ ಹಾನಿಯಾಗಿದೆ. ಆದರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈವರೆಗೂ ಬರ್ತಾ ಇದ್ದಾವೆ. ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾವು ನೋವುಗಳ ಬಗ್ಗೆ ಕೂಡ ವರದಿಯಾಗಿಲ್ಲ. ಸಾಧ್ಯವಾದಷ್ಟು ಈ ಡೆಸ್ಟ್ರಾಯ್ ಮಾಡಿ ಅವುಗಳನ್ನ ದೂರದಲ್ಲೇ ಅಂದ್ರೆ ಗುಡ್ಡಗಾಡು ಪ್ರದೇಶಗಳು, ಜನನಿಬಿಡ ಪ್ರದೇಶಗಳೇನು, ಜನ ಇಲ್ಲದೆ ಇರುವಂತ ಪ್ರದೇಶಗಳೇನಿರ್ತವೆ ಈ ಪ್ರದೇಶಗಳಲ್ಲಿ ಅವನು ಹೊಡೆದುರುಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ಸುರಕ್ಷಿತವಾಗಿ ದೇಶವನ್ನ ಅಥವಾ ಈ ಒಂದು ಜಿಲ್ಲೆಗಳನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ನಿರಂತರವಾಗಿ ದಾಳಿಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಈಗ ಪ್ಯಾನಿಕ್ ಆಗಿರುವಂತದ್ದು, ಆತಂಕದಲ್ಲಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಮಾಡುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಇಡೀ ಏರಿಯಾ ಅಂದ್ರೆ ನಾನು ರಜೌರಿಯಿಂದ ಪೂಂಚ್ವರೆಗೂ ಏನ್ ಟ್ರಾವೆಲ್ ಮಾಡ್ತಾ ಇದ್ದೆ ಎಲ್ಲಾ ಕಡೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದ ಸುರಕ್ಷತೆಯನ್ನು ಒದಗಿಸುವಂತ ಕೆಲಸಗಳಾಗ್ತಾ ಇದೆ. ಪ್ರತಿ ರೋಡ್ ನಲ್ಲೂ ಕೂಡ ನಮ್ಗೀಗ CRPF, BSF ನ ಸಿಬ್ಬಂದಿಗಳು ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ಗಳು, ಬಾಂಬ್ ಸ್ಕ್ವಾಡ್ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇಡೀ ಹೆದ್ದಾರಿಗಳಲ್ಲಿರುವಂತಹ ಅನುಮಾನಾಸ್ಪದ ಸ್ಥಳಗಳು ಅಥವಾ ಹೆದ್ದಾರಿಗಳ ಹೊಂದಿಕೊಂಡಂತೆ ಇರುವಂತಹ ಗ್ರಾಮಗಳೇನಿದಾವೆ ಅವುಗಳನ್ನು ಕೂಡ ಮೇಲ್ವಿಚಾರಣೆ ಮಾಡುವಂಥದ್ದು, ಅಲ್ಲಲ್ಲಿ ಸ್ಪೆಷಲ್ ಕಮಾಂಡೋಗಳನ್ನ ಹಾಕುವಂಥದ್ದು, ಸೇನಾ ಪ್ಯಾರಾಮಿಲಿಟರಿಗಳನ್ನ ಹಾಕುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಭದ್ರತಾ ಪಡೆಗಳನ್ನು ಕೂಡ ಅಲ್ಲಲ್ಲಿ ನಿಯೋಜಿಸುವಂತ ಕೆಲಸಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಮುಂದೆ ಎಂಥದ್ದೇ ಸನ್ನಿವೇಶಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ತಯಾರಿಗಳು ಕೂಡ ಆಗ್ತಾ ಇದಾವೆ. ಆಸ್ ಆಫ್ ನೌ ಈಗ ರಜೌರಿ ಮತ್ತೆ ಪೂಂಚ್ನಲ್ಲಿ ಯಾವುದೇ ರೀತಿಯಾದಂಥ ದಾಳಿಗಳು ಮುಂಜಾನೆಯ ಬಳಿಕ ಆಗಿಲ್ಲ. ನಮಗೆ ಗೊತ್ತಿರುವಂತಹ ಪ್ರಕಾರ ಬೆಳಗ್ಗೆ 4:15ವರೆಗೂ ಕೂಡ ಮೇನು ಡ್ರೋನ್ ದಾಳಿಗಳಾಗ್ತಾ ಇದ್ದಂಥದ್ದು, ಅದನ್ನ ಡೆಸ್ಟ್ರಾಯ್ ಮಾಡುವಂತಹ ಪ್ರಕ್ರಿಯೆಗಳಿದ್ವು. ಅದ್ರ ಎಲ್ಲದರ ಸೌಂಡ್ ಅನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. 4:15 ಬಳಿಕ ಇದೆಲ್ಲಾ ಪ್ರಕ್ರಿಯೆಗಳು ಕೂಡ ತಣ್ಣಗಾದವು. ಅದಾದ ಬಳಿಕ ಈವರೆಗೂ ಕೂಡ ಎಲ್ಲೂ ಯಾವುದೇ ರೀತಿಯಾದಂತಹ ದಾಳಿಗಳು ಆಗಿಲ್ಲ. ಬಹುಶಃ ಇವತ್ತು ರಾತ್ರಿಯೂ ಕೂಡ ಇಂಥದ್ದೇ ದಾಳಿಗಳಾಗಬಹುದು ಅನ್ನುವಂತಹ ಮಾತುಗಳು ಕೂಡ ಈಗ ಸದ್ಯಕ್ಕೆ ಇಲ್ಲಿನ ಭದ್ರತಾ ಪಡೆಗಳಿಂದ ಬರ್ತಾ ಇದೆ. ಅರುಣ್, ಕತ್ತಲ ಕಾಳಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಶಬೀರ್. ಯಾಕೆ ಅಂತಂದ್ರೆ ಹಿಂದೆ ಎಲ್ಲ ಯುದ್ಧಗಳು ಅಂತಂದ್ರೆ ನಾವು ಮಹಾಭಾರತದ ರಾಮಾಯಣದೆಲ್ಲ ಕೇಳಿದೀವಿ. ಏನು ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆದ ನಂತರ ಯುದ್ಧ ಶುರು ಆಗ್ತಾ ಇತ್ತು, ಸೂರ್ಯಾಸ್ತ ಆದ ನಂತರ ಯುದ್ಧ ಮುಗಿತಾ ಇತ್ತು ಅಂತ ಹೇಳಿ. ಬಟ್ ಈಗ ಉಲ್ಟಾ ಆಗಿದೆಯಾ ಅಂತ. ಇದು ಕತ್ತಲ ಆದ ನಂತರ, ಸಂಜೆ ಸೂರ್ಯ ಮುಳುಗಿದ ನಂತರ ಯುದ್ಧ ಆರಂಭವಾಗುತ್ತೆ, ಸೂರ್ಯೋದಯ ಆಗೋಕ್ಕಿಂತ ಮುಂಚಿತವಾಗಿ ಯುದ್ಧ ಮುಗಿಯುತ್ತೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ಯಾ ಅಂತ. ನೋಡಿ, ಹಿಂದೆ ನಡೀತಾ ಇದ್ದಿದ್ದು ಹಗಲಲ್ಲಿ ಯುದ್ಧ ಮತ್ತೆ ತೋಳುಬಲದ ಯುದ್ಧ. ಆದರೆ ಈಗ ನಡೀತಾ ಇರುವಂಥದ್ದು ತಂತ್ರಜ್ಞಾನ ಮತ್ತೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೇಗೆ ಯುದ್ಧವನ್ನು ಮಾಡಬೇಕು, ಅದು ವಾಯು ದಾಳಿ ಆಗಿರ್ಬೋದು, ಡ್ರೋನ್ ದಾಳಿ ಆಗಿರ್ಬೋದು, ಮಿಸೈಲ್ಗಳ ದಾಳಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡಿ ಪರ್ಟಿಕ್ಯುಲರ್ ಆಗಿ ರಾತ್ರಿನೇ ಯಾಕೆ ಈ ರೀತಿಯಾದಂಥ ದಾಳಿಗಳಾಗ್ತವೆ ಅನ್ನೋದಕ್ಕೆ 2 ಕಾರಣಗಳಿದ್ದಾವೆ. ಒಂದು, ಸಿವಿಲಿಯನ್ಸು ಹೆಚ್ಚು ಓಡಾಡಲ್ಲ, ರಾತ್ರಿ ಹೊತ್ತು ಎಲ್ಲ ಮನೆಗಳಲ್ಲೇ ಇರ್ತಾರೆ, ಸೇನಾ ಕ್ಯಾಂಪ್ಗಳನ್ನು ನಿರ್ದಿಷ್ಟವಾಗಿ ಟಾರ್ಗೆಟ್ ಮಾಡ್ಬೋದು, ಹಾಗಾಗಿ ರಾತ್ರಿ ಹೊತ್ತು ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸಿವಿಲಿಯನ್ಸ್ ಹೆಚ್ಚು ಬಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ. ಯಾಕೆಂದ್ರೆ ಯಾವುದೇ ದೇಶ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಉತ್ತರವನ್ನ ಕೊಡಬೇಕಾಗುತ್ತೆ, ಅದಕ್ಕೆ ಬೆಲೆ ತೆರಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಹೀಗಾಗಿ ಸಾಧ್ಯ ಆದಷ್ಟು ನಾಗರಿಕರ ಪ್ರಾಣಹಾನಿ ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ದೃಷ್ಟಿಯಿಂದ ರಾತ್ರಿ ಹೊತ್ತು ದಾಳಿಗಳಾಗುತ್ತೆ. ಒಂದು. ಎರಡನೇದ್ದು, ಸೈನಿಕರು ನಿದ್ದೆ ಮಂಪರಲ್ಲಿರ್ಬೋದು ಅಥವಾ ಎಷ್ಟೇ ಅಲರ್ಟ್ ಆಗಿದ್ರು ಕೂಡ ಒಂದು ಹಂತ ಅಂತ ಇರುತ್ತೆ. ಆ ಹಂತದಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಅಥವಾ ತಂತ್ರಗಳ ಕೂಡ ಆಗಿರುತ್ತೆ. ಹೀಗಾಗಿ ರಾತ್ರಿ ಸಮಯವನ್ನೇ ಆಯ್ಕೆ ಮಾಡಿಕೊಂಡು ದಾಳಿಯನ್ನು ಮಾಡುವಂತ ಕೆಲಸ
ಕೆಲಸಗಳಾಗ್ತಾ ಇದಾವೆ. ಅನ್ಫಾರ್ಚುನೇಟ್ ನಿನ್ನೆ ಪಾಕಿಸ್ತಾನ ಮಾಡಿದ್ದೇನು ಗೊತ್ತಾ? ನಿನ್ನೆ ಪಾಕಿಸ್ತಾನ ಶುರು ಮಾಡಿದ್ದು ರಾತ್ರಿ 7 ಗಂಟೆಗೆ ತನ್ನ ಡ್ರೋನ್ ದಾಳಿಗಳನ್ನು ಶುರು ಮಾಡಿತ್ತು. ನಾವು ಜಮ್ಮುವಿಂದ ಜಸ್ಟ್ ಕ್ರಾಸ್ ಮಾಡಿ ಅಲ್ಲಿಂದ ಒಂದು 20-30 ಕಿಲೋಮೀಟರ್ ಬಂದಿದ್ವಿ. ಅದಾಗಲೇ ಜಮ್ಮುವಿನ ಏರ್ಪೋರ್ಟ್ ಮೇಲೆ ದಾಳಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಸಿಗ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ನಾವಿರುವಂಥ ಸ್ಥಳಗಳಿಂದಲೇ ಮೇಲೆ ಡ್ರೋನ್ಗಳು ಹಾರೋಗ್ತಾ ಇದ್ದಂಥದ್ದು, ಮಿಸೈಲ್ಗಳನ್ನ ಏನು ಡೆಸ್ಟ್ರಾಯ್ ಮಾಡ್ತಾ ಇದ್ದಂಥ ದೃಶ್ಯಗಳನ್ನು ನಾವೇ ನೇರವಾಗಿ ನೋಡ್ಲಿಕ್ಕೆ ಸಿಕ್ತು. ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇಲ್ಲಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಮತ್ತೆ ರಾತ್ರಿ ವಿಶೇಷವಾಗಿ ಜನರು ಯಾರೂ ಕೂಡ ಮನೆಯಿಂದ ಹೊರಗೆ ಬರಬೇಡಿ, ಗುಂಪು ಸೇರಬೇಡಿ ಅನ್ನುವಂತಹ ಏನು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳುವಂಥ ಕೆಲಸ ಮಾಡಲಾಗ್ತಾ ಇದೆ. ಮತ್ತೆ ಮತ್ತೊಂದು ಮುಖ್ಯವಾದ ಸಂಗತಿ ಏನು ಅಂದ್ರೆ, ನಿನ್ನೆ ರಾತ್ರಿ ನಾವು ಕೂಡ ಟ್ರಾವೆಲ್ ಮಾಡ್ತಿದ್ವಿ. ಇಡೀ ಹೆದ್ದಾರಿಯಲ್ಲಿ ಸಂಚರಿಸಬೇಕಾದಾಗ ಅರುಣ್ ಎಲ್ಲೂ ಕೂಡ ಸಣ್ಣದಾಗಿ ಒಂದು ಹೆಡ್ಲೈಟ್ ಕೂಡ ಯೂಸ್ ಮಾಡೋ ಹಂಗಿರ್ಲಿಲ್ಲ. ಅಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನ ಇಲ್ಲಿ ಹಾಕುವಂಥ ಕೆಲಸಗಳು ಕೂಡ ಆಗಿತ್ತು. ನೀವು ಲೈಟ್ಸ್ ಆಫ್ ಮಾಡಿಕೊಂಡೆ ಹೆದ್ದಾರಿಯಲ್ಲಿ ಸ್ಲೋ ಮೂಮೆಂಟಲ್ಲಿ ನೀವು ಗಾಡಿಯನ್ನು ಮೂವ್ ಮಾಡಬೇಕು. ಜೋರಾಗೂ ಕೂಡ ಗಾಡಿಯನ್ನು ಓಡಿಸೋಂಗಿಲ್ಲ ಅಂತ ಅಲ್ಲಲ್ಲಿ ಭದ್ರತಾ ಸಿಬ್ಬಂದಿಗಳೇ ನಿಂತಿರ್ತಾರೆ, ಅವರು ಡೈರೆಕ್ಷನ್ಸ್ ಅನ್ನು ಕೊಡ್ತಾ ಇದ್ರು. ಅರುಣ್, ಇದೆಲ್ಲವೂ ಕೂಡ ಇದು ಹೊಸದಾಗಿ ಕೇಳ್ತಾ ಇದ್ದೀವಿ ವಿಚಾರವನ್ನ. ತುಂಬಾ ಜನರಿಗೆ ಈ ಮಾಹಿತಿಗಳು ಇರಲಿಲ್ಲ ಶಬೀರ್. ಇಟ್ಸ್ ಎ ಗುಡ್ ಇನ್ಫಾರ್ಮೇಶನ್ ಅಂತ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಲೈಟ್ ಆಫ್ ಮಾಡಿ ಬ್ಲ್ಯಾಕ್ಔಟ್ ಅನ್ನ ಮಾಡ್ಕೊಂಡಿರುವಂಥ ಮಾಹಿತಿಗಳೆಲ್ಲರೂ ಕೂಡ ಇತ್ತು. ಆದರೆ ಲೈಟ್ ಆಫ್ ಅಂತಂದ್ರೆ ವೆಹಿಕಲ್ಸ್ಗಳ ಮೂವ್ಮೆಂಟಲ್ಲಿ ಹೆಡ್ಲೈಟ್ ಅನ್ನು ಆಫ್ ಮಾಡ್ಕೊಂಡು ಕೂಡ ಗಾಡಿ ಓಡಿಸೋದು ಇಟ್ಸ್ ವೆರಿ ಟಫ್ ಟು ರನ್ ಹೈವೇಯಲ್ಲಿ ಆ ರೀತಿಯಾಗಿ ಹೋಗುವಂಥದ್ದು. ಬಟ್ ಯಾವ ರೀತಿಯಾಗಿ ಭದ್ರತೆಯನ್ನ ಜನರನ್ನ ಅಲ್ಲಿಂದ ಪೂರ್ಣ ಪ್ರಮಾಣದಲ್ಲಿ ಸ್ಥಳಾಂತರವನ್ನ ಮಾಡ್ತಾ ಇದ್ದಾರೆ ಶಬೀರ್? ಈಗ ಬರ್ತಾ ಇರುವಂಥ ಮಾಹಿತಿ, ರೈಲ್ವೆ ಇಲಾಖೆ 3 ರೈಲುಗಳನ್ನ ಅಲ್ಲಿ ಹಾಕಿದೆ, ಅವರೆಲ್ಲರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಅಂದ್ರೆ ಫುಲ್ ಫ್ಲೆಡ್ಜ್ ಅಲ್ಲಿ ವಾರ್ ಆಗುವಂತ ಸಾಧ್ಯತೆಗಳು ಬಹುತೇಕವಾಗಿ ಕಾಣಿಸ್ತಾ ಇದೆಯಾ ಅಂತ? ಅರುಣ್ ನೋಡಿ, ನಿನ್ನೆ ನಾವು ಸುಚೇತ್ಗಢ ಅನ್ನುವಂಥ ಗಡಿ ಭಾಗಕ್ಕೆ ಬೆಳಗ್ಗೆ ಹೋಗಿದ್ವಿ. ಜಮ್ಮುವಲ್ಲಿರುವಂಥದ್ದು ಕೇವಲ ಅಲ್ಲಿಂದ ಹಾರ್ಡ್ಲಿ 300 ಮೀಟರ್ ಅಷ್ಟೇ ಏನು ಜೀರೋ ಲೈನ್. ಅಲ್ಲಿ 300 ಮೀಟರ್ನ ದಾಟಿ ಸುಚೇತ್ಗಢದಿಂದ ಆ ಕಡೆಗೆ ಹೋದ್ರೆ ಜೀರೋ ಲೈನ್, ಅದನ್ನ ಕ್ರಾಸ್ ಮಾಡಿದ್ರೆ ಸೀದಾ ನಾವು ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಇರ್ತೀವಿ. ಸುಚೇತ್ಗಢ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಹೊಂದ್ಕೊಂಡಿರುವಂತಹ ಗ್ರಾಮ. ನಿನ್ನೆ ನಾವು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಯಾರು ಕೂಡ ಇರಲಿಲ್ಲ. ಕೆಲವು ಜನರು ಈ ಕೃಷಿಯನ್ನು ನಂಬ್ಕೊಂಡಂಥವ್ರು, ಜಾನುವಾರುಗಳಿದ್ದಂಥವ್ರು, ಅವುಗಳಿಗೆ ಮೇವು ಹಾಕಬೇಕು, ನೀರು ಕುಡಿಸ್ಬೇಕು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಒಬ್ಬೊಬ್ಬರೇ ಮಾತ್ರ ಇರ್ತಿದ್ರು. ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳೋಕೆ ಬಂಕರ್ನ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ರು. ಆದ್ರೆ ಅಲ್ಲಿಂದ ನಾವು ಬರ್ತಾ ಇದ್ದಂತೆ ರಾತ್ರಿ ನಮ್ಗೊಂದು ಇನ್ಫಾರ್ಮೇಶನ್ ಬರುತ್ತೆ, ಆ ಸುಚೇತ್ಗಢಲ್ಲೂ ಕೂಡ ದಾಳಿಯಾಗಿದೆ, ಅಲ್ಲೂ ಕೂಡ ಡ್ರೋನ್ಗಳ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಅದು ಸಾಯಲ್ಕೋಟ್ ಅಂತ ಏನು ಒಂದು ಪ್ರದೇಶ ಬರುತ್ತೆ, ಭಾರತ ನಿರಂತರವಾಗಿ ಏನು ದಾಳಿಯನ್ನ ಮಾಡ್ತಾ ಇದೆ. ಸುಚೇತ್ಗಢದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗ. ಜೈಷೆ ಮೊಹಮ್ಮದ್ನ ಒಂದು ಭಯೋತ್ಪಾದಕ ನೆಲೆ ಕೂಡ ಆ ಒಂದು ಏನು ಸುಯಲ್ಕೋಟ್ ಅಲ್ಲಿತ್ತು, ಸಾಯಿಲ್ಕೋಟ್ ಅಲ್ಲಿತ್ತು. ಸೊ ಅದನ್ನ ಡೆಸ್ಟ್ರಾಯ್ ಮಾಡಿದ್ರ ಪರಿಣಾಮ ಸುಚೇತ್ಗಢ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸಗಳು ಕೂಡ ನಿನ್ನೆ ಪಾಕಿಸ್ತಾನದ ಕಡೆಯಿಂದ ಕೂಡ ಆಗಿತ್ತು. ಸೊ ಹೀಗೆ ಗಡಿ ಪ್ರದೇಶಗಳು ಏನಿದಾವೆ, ಸ್ಪೆಷಲಿ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಹೊಂದ್ಕೊಂಡಂತ ಗಡಿ ಪ್ರದೇಶಗಳೇನಿದಾವೆ, ಅಲ್ಲಿರುವಂತ ಜನರನ್ನ ಬಹುತೇಕ 90% ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ, ಆ 90% ಜನರನ್ನ ಇವ್ಯಾಕ್ಯುವೇಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಬಹಳ ತುರ್ತು ಅನಿವಾರ್ಯ ಇದ್ದವರು ಮಾತ್ರ ಅಲ್ಲಿ ಬಂಕರ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲೇ ಉಳ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದಾಗ್ಯೂ ಕೂಡ ಅಲ್ಲೆಲ್ಲ BSF ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಮಾಡುವಂತ ಕೆಲಸಗಳು ಕೂಡ ಮಾಡ್ತಾ ಇರುತ್ತೆ. ಇನ್ನು ರಜೋರಿ ಮತ್ತೆ ಪೂಂಚ್ನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡಿ, ಪೂಂಚ್ ಕೇವಲ 6 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ದೂರ ಇರುವಂತದ್ದು, ರಜೋರಿ 12ರಿಂದ 15 ಕಿಲೋಮೀಟರ್ ಆಗುತ್ತೆ. ಸೊ ಈ ಎರಡು ಪ್ರದೇಶಗಳು ಬಾರ್ಡರಿಂದ ಬಹಳ ಹತ್ತಿರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ದಾಳಿಗಳಾಗ್ತಾ ಇರುವಂತದ್ದು. ರಜೋರಿಯಲ್ಲಿ ಮುಖ್ಯವಾಗಿ ಯಾಕೆ ಅಂದ್ರೆ ಅತಿ ಹೆಚ್ಚು ಸೇನಾ ಕ್ಯಾಂಪ್ಗಳು BSFಗೆ ಸಂಬಂಧಿಸಿದ್ದು, ಸೇನಾ ನೆಲೆಗಳೇನಿದಾವೆ ಅವೆಲ್ಲವೂ ಕೂಡ, ಮತ್ತೆ ಸೇನಾ ಆಸ್ಪತ್ರೆಯೂ ಕೂಡ ಇರುವಂತದ್ದು ರಜೋರಿಯಲ್ಲೇ. ಹೀಗಾಗಿ ಇವುಗಳನ್ನ ಟಾರ್ಗೆಟ್ ಮಾಡಿ ನಿರಂತರವಾಗಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು. ಸೊ ಅವುಗಳನ್ನ ಡೆಸ್ಟ್ರಾಯ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ರಜೋರಿಯಲ್ಲಿ ಗಡಿಗೆ ಹೊಂದ್ಕೊಂಡಂತ ಹಳ್ಳಿಗಳೇನಿದಾವೆ ಅವುಗಳನ್ನ ಇವ್ಯಾಕ್ಯುವೇಟ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ದೂರದಲ್ಲಿ ಅಂದ್ರೆ ಸಿಟಿ ಸ್ವಲ್ಪ ಹೇಗೆ ಮುಂದೆ ಬರುತ್ತೆ ಆ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಆದಾಗ್ಯೂ ಕೂಡ ಜನರು ಒಂದಿಷ್ಟು ಪ್ಯಾನಿಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ 1 ವಾರ 10 ದಿನ ಇಲ್ಲಿ ಇರೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ಸಂಬಂಧಿಕರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.